ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು. ಈ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ತಗೊಂಡಿದ್ದಾರೆ. ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾವು ಕಾನೂನು ರೀತ್ಯ ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ. ಹೌದು, ಶುಭಂ ಶೆಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು. ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ 5 ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ. ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ. ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ. ಸೊ ಅವರು ಸರ್ಕಾರಕ್ಕೆ 5 ಲಕ್ಷ ಜಮಾ ಮಾಡಬೇಕು. ಈಗ ಅವರು 5 ಲಕ್ಷ ಜಮಾ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಅವ್ರ ಜೊತೆ ನಿಮ್ಮ ಇನ್ಸ್ಪೆಕ್ಟರ್ ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೋಬೇಕು. ನಾನು ಐ ಕ್ಯಾನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು, ಏನಿದು ಎಲ್ಲ ಡೀಟೇಲ್ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ. ಈಗ ನಿನ್ನೆ 25 ಜನರ ನಿಷೇಧ ಏರಿದ್ರೆ ಬೆಳಗಾವಿ ಪ್ರವೇಶ ಇಲ್ಲ ಅಂತೇಳಿ. ಹೌದು, ಅದ್ರಲ್ಲಿ ಯಾರಾದರೂ ಬಂದಿದ್ದಾರೆ ಸರ್? 3 ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ ಪೊಲೀಸಲ್ಲಿ ಇದ್ದಾರೆ. ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ. ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ. ನಮ್ಮ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾಯಿದ್ರೆ ಅವರು ಇಲ್ಲಿ ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ಸರ್, ಈಗ ಪ್ರತಿ ವರ್ಷ ಆ ಪ್ಲೇಸ್ನಲ್ಲಿ ಅಲ್ಲಿಂದ ಮೆರವಣಿಗೆ ಇರ್ತಾರೆ, ಅಲ್ಲಿ ಯಾಕೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಜಾರಿ ಮಾಡಿಲ್ಲ ಅನ್ನೋ ಕನ್ನಡ ಹೋರಾಟಗಾರ ಒಂದು ಆಗ್ರಹ. ಆ ವ್ಯಾಪ್ತಿಯಲ್ಲಿ ಸರ್ ಇದು 60 ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ. ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ. ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್, ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ, ಕೇಂದ್ರ ಸರ್ಕಾರ ಇನ್ವಾಲ್ವ್ ಇದೆ. ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ. ಸಾಕಷ್ಟು ವಿಚಾರಗಳು ಇದೆ. ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ. ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು. ಈ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ತಗೊಂಡಿದ್ದಾರೆ. ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾವು ಕಾನೂನು ರೀತ್ಯ ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ. ಶುಭಂ ಶೆಳ್ಕೆ ಅವರಿಗೆ ದಂಡ ಹಾಕಿದ್ದಾರೆ ಸರ್? ಹೌದು, ಶುಭಂ ಶೆಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು. ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ 5 ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ. ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ. ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ. ಸೊ ಅವರು ಸರ್ಕಾರಕ್ಕೆ 5 ಲಕ್ಷ ಜಮಾ ಮಾಡಬೇಕು. ಈಗ ಅವರು 5 ಲಕ್ಷ ಜಮಾ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಸರ್, ಅವ್ರ ಜೊತೆ ನಿಮ್ಮ ಇನ್ಸ್ಪೆಕ್ಟರ್ ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೋಬೇಕು. ನಾನು ಐ ಕ್ಯಾನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು, ಏನಿದು ಎಲ್ಲ ಡೀಟೇಲ್ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ. ಸರ್, ಈಗ ನಿನ್ನೆ 25 ಜನರ ನಿಷೇಧ ಏರಿದ್ರೆ ಬೆಳಗಾವಿ ಪ್ರವೇಶ ಇಲ್ಲ ಅಂತೇಳಿ. ಹೌದು, ಅದ್ರಲ್ಲಿ ಯಾರಾದರೂ ಬಂದಿದ್ದಾರೆ ಸರ್? 3 ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ ಪೊಲೀಸಲ್ಲಿ ಇದ್ದಾರೆ. ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ. ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ. ನಮ್ಮ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾಯಿದ್ರೆ ಅವರು ಇಲ್ಲಿ ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ಸರ್, ಈಗ ಪ್ರತಿ ವರ್ಷ ಆ ಪ್ಲೇಸ್ನಲ್ಲಿ ಅಲ್ಲಿಂದ ಮೆರವಣಿಗೆ ಇರ್ತಾರೆ, ಅಲ್ಲಿ ಯಾಕೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಜಾರಿ ಮಾಡಿಲ್ಲ ಅನ್ನೋ ಕನ್ನಡ ಹೋರಾಟಗಾರ ಒಂದು ಆಗ್ರಹ. ಆ ವ್ಯಾಪ್ತಿಯಲ್ಲಿ ಸರ್ ಇದು 60 ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ. ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ. ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್, ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ, ಕೇಂದ್ರ ಸರ್ಕಾರ ಇನ್ವಾಲ್ವ್ ಇದೆ. ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ. ಸಾಕಷ್ಟು ವಿಚಾರಗಳು ಇದೆ. ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ. ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು. ಈ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ತಗೊಂಡಿದ್ದಾರೆ. ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾವು ಕಾನೂನು ರೀತ್ಯ ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ. ಶುಭಂ ಶೆಳ್ಕೆ ಅವರಿಗೆ ದಂಡ ಹಾಕಿದ್ದಾರೆ ಸರ್? ಹೌದು, ಶುಭಂ ಶೆಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು. ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ 5 ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ. ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ. ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ. ಸೊ ಅವರು ಸರ್ಕಾರಕ್ಕೆ 5 ಲಕ್ಷ ಜಮಾ ಮಾಡಬೇಕು. ಈಗ ಅವರು 5 ಲಕ್ಷ ಜಮಾ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಸರ್, ಅವ್ರ ಜೊತೆ ನಿಮ್ಮ ಇನ್ಸ್ಪೆಕ್ಟರ್ ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೋಬೇಕು. ನಾನು ಐ ಕ್ಯಾನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು, ಏನಿದು ಎಲ್ಲ ಡೀಟೇಲ್ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ. ಸರ್, ಈಗ ನಿನ್ನೆ 25 ಜನರ ನಿಷೇಧ ಏರಿದ್ರೆ ಬೆಳಗಾವಿ ಪ್ರವೇಶ ಇಲ್ಲ ಅಂತೇಳಿ. ಹೌದು, ಅದ್ರಲ್ಲಿ ಯಾರಾದರೂ ಬಂದಿದ್ದಾರೆ ಸರ್? 3 ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ ಪೊಲೀಸಲ್ಲಿ ಇದ್ದಾರೆ. ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ. ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ. ನಮ್ಮ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾಯಿದ್ರೆ ಅವರು ಇಲ್ಲಿ ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ಸರ್, ಈಗ ಪ್ರತಿ ವರ್ಷ ಆ ಪ್ಲೇಸ್ನಲ್ಲಿ ಅಲ್ಲಿಂದ ಮೆರವಣಿಗೆ ಇರ್ತಾರೆ, ಅಲ್ಲಿ ಯಾಕೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಜಾರಿ ಮಾಡಿಲ್ಲ ಅನ್ನೋ ಕನ್ನಡ ಹೋರಾಟಗಾರ ಒಂದು ಆಗ್ರಹ. ಆ ವ್ಯಾಪ್ತಿಯಲ್ಲಿ ಸರ್ ಇದು 60 ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ. ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ.
ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್, ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ, ಕೇಂದ್ರ ಸರ್ಕಾರ ಇನ್ವಾಲ್ವ್ ಇದೆ, ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ, ಸಾಕಷ್ಟು ವಿಚಾರಗಳು ಇದೆ. ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ. ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು, ಈ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ತಗೊಂಡಿದ್ದಾರೆ. ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾವು ಕಾನೂನು ರೀತ್ಯ ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ. ಶುಭಂ ಶೆಳ್ಕೆ ಅವರಿಗೆ ದಂಡ ಹಾಕಿದ್ದಾರೆ ಸರ್. ಹೌದು, ಶುಭಂ ಶೆಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು. ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ 5 ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ. ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ. ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ. ಸೊ ಅವರು ಸರ್ಕಾರಕ್ಕೆ 5 ಲಕ್ಷ ಜಮಾ ಮಾಡಬೇಕು. ಈಗ ಅವರು 5 ಲಕ್ಷ ಜಮಾ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಸರ್ ಅವ್ರ ಜೊತೆ ನಿಮ್ಮ ಇನ್ಸ್ಪೆಕ್ಟರ್ ಸೆಲ್ಫಿ ತಗೊಂಡಿದ್ದಾರೆ. ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೊಬೇಕು. ನಾನು ಐ ಕ್ಯಾನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು, ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ. ಸರ್ ಈಗ ನಿನ್ನೆ 25 ಜನರ ನಿಷೇಧ ಏರಿದ್ರೆ ಬೆಳಗಾವಿ ಪ್ರವೇಶ ಇಲ್ಲ ಅಂತೇಳಿ. ಹೌದು, ಅದ್ರಲ್ಲಿ ಯಾರಾದರೂ ಬಂದಿದ್ದಾರೆ ಸರ್? 3 ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ ಪೊಲೀಸಲ್ಲಿ ಇದ್ದಾರೆ. ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ. ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ. ನಮ್ಮ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾಯಿದ್ರೆ ಅವರು ಇಲ್ಲಿ ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ಸರ್, ಈಗ ಪ್ರತಿ ವರ್ಷ ಆ ಪ್ಲೇಸ್ನಲ್ಲಿ ಅಲ್ಲಿಂದ ಮೆರವಣಿಗೆ ಇರ್ತಾರೆ, ಅಲ್ಲಿ ಯಾಕೆ ಒಂದು ಸೆಕ್ಷನ್ ಜಾರಿ ಮಾಡಿಲ್ಲ ಅನ್ನೋ ಕನ್ನಡ ಪರ ಹೋರಾಟಗಾರ ಒಂದು ಆಗ್ರಹ. ಆ ವ್ಯಾಪ್ತಿಯಲ್ಲಿ ಸರ್ ಇದು 60 ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ. ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ. ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್, ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ, ಕೇಂದ್ರ ಸರ್ಕಾರ ಇನ್ವಾಲ್ವ್ ಇದೆ, ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ, ಸಾಕಷ್ಟು ವಿಚಾರಗಳು ಇದೆ. ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ. ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು, ಈ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಕೂಡ ಇವರು ತಗೊಂಡಿದ್ದಾರೆ. ಕಾನೂನಿಗಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಯಾವುದೇ ಸಂಘಟನೆ ಇಲ್ಲ. ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ನಾವು ಕಾನೂನು ರೀತ್ಯ ಅವರಿಗೆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ. ಶುಭಂ ಶೆಳ್ಕೆ ಅವರಿಗೆ ದಂಡ ಹಾಕಿದ್ದಾರೆ ಸರ್. ಹೌದು, ಶುಭಂ ಶೆಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು. ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ 5 ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ. ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ. ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ. ಸೊ ಅವರು ಸರ್ಕಾರಕ್ಕೆ 5 ಲಕ್ಷ ಜಮಾ ಮಾಡಬೇಕು. ಈಗ ಅವರು 5 ಲಕ್ಷ ಜಮಾ ಮಾಡಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಸರ್ ಅವ್ರ ಜೊತೆ ನಿಮ್ಮ ಇನ್ಸ್ಪೆಕ್ಟರ್ ಸೆಲ್ಫಿ ತಗೊಂಡಿದ್ದಾರೆ. ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೊಬೇಕು. ನಾನು ಐ ಕ್ಯಾನಾಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡು ಏನು ಕಾರಣ ಇತ್ತು, ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ. ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ. ಸರ್ ಈಗ ನಿನ್ನೆ 25 ಜನರ ನಿಷೇಧ ಏರಿದ್ರೆ ಬೆಳಗಾವಿ ಪ್ರವೇಶ ಇಲ್ಲ ಅಂತೇಳಿ. ಹೌದು, ಅದ್ರಲ್ಲಿ ಯಾರಾದರೂ ಬಂದಿದ್ದಾರೆ ಸರ್? 3 ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ ಪೊಲೀಸಲ್ಲಿ ಇದ್ದಾರೆ. ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ. ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ. ನಮ್ಮ ಚೆಕ್ ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾಯಿದ್ರೆ ಅವರು ಇಲ್ಲಿ ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ಸರ್, ಈಗ ಪ್ರತಿ ವರ್ಷ ಆ ಪ್ಲೇಸ್ನಲ್ಲಿ ಅಲ್ಲಿಂದ ಮೆರವಣಿಗೆ ಇರ್ತಾರೆ, ಅಲ್ಲಿ ಯಾಕೆ ಒಂದು ಸೆಕ್ಷನ್ ಜಾರಿ ಮಾಡಿಲ್ಲ ಅನ್ನೋ ಕನ್ನಡ ಪರ ಹೋರಾಟಗಾರ ಒಂದು ಆಗ್ರಹ. ಆ ವ್ಯಾಪ್ತಿಯಲ್ಲಿ ಸರ್ ಇದು 60 ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ. ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ. ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್, ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ, ಕೇಂದ್ರ ಸರ್ಕಾರ ಇನ್ವಾಲ್ವ್ ಇದೆ, ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ, ಸಾಕಷ್ಟು ವಿಚಾರಗಳು ಇದೆ. ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ.